ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ನೇಹ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಜೀವನ್ ಭೀಮಾ ನಗರ್ನಲ್ಲಿ ಹೊಸದಾಗಿ ಹೊಸ ಕಾನ್ಸೆಪ್ಟ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿರುವ ಮುದ್ದೆ ಸಾರನ್ನೋ ರೆಸ್ಟೋರೆಂಟ್ ಬಂದಿದ್ದೀವಿ. ಸೊ ಈ ರೆಸ್ಟೋರೆಂಟ್ನ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದರೂ ಇಂದಿರಾನಗರ್ ಮೆಟ್ರೋ ಸ್ಟೇಷನ್. ಸೊ ನೀವೇನಾದರೂ ಮೆಟ್ರೋನಿಂದ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಇಂದಿರಾನಗರ್ ಮೆಟ್ರೋ ತನಕ ಬಂದು ಅಲ್ಲಿಂದ ಆಟೋ ತೊಗೊಂಡು ಬರ್ಬೋದು. ನಾವಿವಾಗ ಫಸ್ಟ್ ಆರ್ಡರ್ ಮಾಡಿರೋದು ಗೋಲಿ ಮುದ್ದೆ ಜೊತೆ ಚಿಕನ್ ಸಾರುನ. ಸೊ ಇಲ್ಲಿನ ಮೇನ್ ಅಟ್ರಾಕ್ಷನ್ ಬಂದು ಗೋಲಿ ಮುದ್ದೆ. ಸೊ ಬೇಸಿಕ್ಲಿ ಗೋಲಿ ಮುದ್ದೆ ಏನಂದರೆ ಬೈಟ್ ಸೈಜ್ ಆಗಿರೋ ರಾಗಿ ಮುದ್ದೆನ ಮಾಡಿ ಕೊಡ್ತಾರೆ. ಸೊ ಈ ಗೋಲಿ ಮುದ್ದೆ ಜೊತೆ ಸಣ್ಣಗೆ ಕೊಡ್ತಾರೆ, ಫ್ರೈಡ್ ಗಾರ್ಲಿಕ್ ಹಾಗೂ ಮೆಣಸಿನ್ಕಾಯಿ ಜೊತೆ ಚಟ್ನಿನ ಕೊಡ್ತಾರೆ. ಸೊ ಬನ್ನಿ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಸೊ ಈ ಗೋಲಿ ಮುದ್ದೆ ಜೊತೆ ಮಜ್ಜಿಗೆನೂ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರೆ. ಬಟ್ ಫಸ್ಟ್ ಗೋಲಿ ಮುದ್ದೆನ ಟ್ರೈ ಮಾಡೋಣ. ಗೋಲಿ ಮುದ್ದೆ ಸೈಜ್ ಅಂತೂ ಚಿಕ್ಕದಾಗಿ ಪರ್ಫೆಕ್ಟಾಗಿ ಮಾಡಿದ್ದಾರೆ, ನೀವು ಆರಾಮಾಗಿ ಸಾಲೋ ಮಾಡ್ಬೋದು. ಬನ್ನಿ ಇವಾಗ ಚಿಕನ್ ಪೀಸ್ನ ಟ್ರೈ ಮಾಡೋಣ. ಸೊ ನೀವು ನೋಡ್ಬೋದು ತುಂಬಾ ಟೆಂಡರ್ ಆಗಿದೆ, ಸಾಫ್ಟ್ ಕೂಡ ಇದೆ. ಬನ್ನಿ ಟೇಸ್ಟ್ ಮಾಡೋಣ. ಚಿಕನ್ ಪೀಸು ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ, ಟೇಸ್ಟು ಕೂಡ ಅಷ್ಟೇ ಇದೆ. ಯೂಶ್ವಲಿ ಚಿಕನ್ ಸಾರು ಅಥವಾ ಮಟನ್ ಸಾರಿನಲ್ಲಿ ಪೀಸಸ್ಗೆ ಅಷ್ಟು ಟೇಸ್ಟ್ ಇರಲ್ಲ ಒಂದೊಂದ್ಸತಿ, ಬಟ್ ಇದರಲ್ಲಿ ಟೇಸ್ಟು ಇದೆ, ಫ್ಲೇವರು ಇದೆ. ಸೊ ಗೋಲಿ ಮುದ್ದೆನ ಟ್ರೈ ಮಾಡಿದ್ದಾಯಿತು. ಸೊ ಇವಾಗ ಮಟನ್ ಮುದ್ದೆ ರೈಸ್ ಕಾಂಬೋನ ಟ್ರೈ ಮಾಡೋಣ. ಸೊ ಈ ಕಾಂಬೋದಲ್ಲಿ ಏನೇನು ಬರುತ್ತಂತ ನೋಡೋಣ. ಸೊ ಇದರಲ್ಲಿ ಒಂದು ನಾರ್ಮಲ್ ಸೈಜ್ ಆಗಿರೋ ರಾಗಿ ಮುದ್ದೆ ಸಿಗುತ್ತೆ, ಅದರ ಜೊತೆ 1 ಕಪ್ ಮಟನ್ ಸಾರು, 1 ಕಪ್ ರೈಸ್, ಹಾಗೆ ಇದರ ಜೊತೆ ಸಣ್ಣಗೆ ಮತ್ತು ಫ್ರೈಡ್ ಗಾರ್ಲಿಕ್ ಹಾಗೂ ಚಿಲ್ಲೀಸ್ ಕೂಡ ಕೊಡ್ತಾರೆ. ಬನ್ನಿ ಟೇಸ್ಟ್ ಮಾಡೋಣ. ಸೊ ಇದ್ರ ಜೊತೆ ಮಜ್ಜಿಗೆ ಕೂಡ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರೆ. ಬನ್ನಿ ಟ್ರೈ ಮಾಡೋಣ. ಸೊ ಬನ್ನಿ ಮಟನ್ ಸಾರು ಜೊತೆ ರಾಗಿ ಮುದ್ದೆನ ಟ್ರೈ ಮಾಡೋಣ. ಸೊ ಇಲ್ಲಿ ಚಿಕನ್ ಸಾರು ಅಷ್ಟೇ, ಮಟನ್ ಸಾರು ಕೂಡ ತುಂಬಾ ಫ್ಲೇವರ್ಫುಲ್ ಆಗಿದೆ. ಸ್ಪೈಸಿನೆಸ್ ಅಷ್ಟೇ ಕೂಡ ಕರೆಕ್ಟಾಗಿದೆ. ತುಂಬ ಸ್ಪೈಸಿ ಅಂತಲೂ ಇಲ್ಲ, ತುಂಬ ಬ್ಲ್ಯಾಂಡ್ ಅಂತಲೂ ಇಲ್ಲ, ಪರ್ಫೆಕ್ಟಾಗಿದೆ ಸ್ಪೈಸಿನೆಸ್ಸು. ಸೊ ಯೂಶ್ವಲಿ ಮಿಲ್ಟ್ರಿ ಹೋಟೆಲು ಸ್ಪೈಸಿನೆಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ತಾರೆ ಜನ, ಬಟ್ ಇಲ್ಲಿ ಪರ್ಫೆಕ್ಟ್ ಆಗಿದೆ. ಸೊ ನೀವು ಆರಾಮಾಗಿ ಮುದ್ದೆ ಜೊತೆ ತಿನ್ಬೋದು. ಇವಾಗ ಮಟನ್ ಪೀಸ್ನ ಟ್ರೈ ಮಾಡೋಣ. ಬನ್ನಿ. ಸೊ ಬನ್ನಿ ಮಟನ್ ಪೀಸ್ನ ಟ್ರೈ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಮಟನ್ ಪೀಸು ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ. ಯೂಶ್ವಲಿ ಮಟನ್ ಪೀಸಸ್ ಅಂದರೆ ರಬ್ಬರಿಯಾಗಿರುತ್ತೆ, ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ, ಬಟ್ ಇದು ತುಂಬಾ ಸಾಫ್ಟ್ ಆಗಿದೆ. ನೀವು ನೋಡ್ಬೋದು, ಇದು ತುಂಬಾ ಸಾಫ್ಟ್ ಆಗಿದೆ. ಸೊ ಇದ್ರ ಜೊತೆ ಯೂಶ್ವಲಿ ನೀವು ಮಟನ್ ಸಾರು ಅಂತಲೇ ಇಲ್ಲ, ನಿಮಗೆ ಚಿಕನ್ ಇಷ್ಟ ಅಂದರೆ ಚಿಕನ್ ಸಾರು ಕೂಡ ಕೊಡ್ತಾರೆ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಚಿಕನ್ ಸಾರು ಬೇಕಂದರೆ ಚಿಕನ್ ಸಾರು, ಇಲ್ಲ ಮಟನ್ ಸಾರು ಅಂದರೆ ಮಟನ್ ಸಾರು. ಇಲ್ಲ ಅಂದ್ರೂ ನೀವು ವೆಜ್ ತಿನ್ನೋರಾಗಿದ್ದರೆ ಇಲ್ಲಿ ಬಂದು ವೆಜ್ ಕೂಡ ಕೊಡ್ತಾರೆ. ಸೊ ಈ ಸೇಮ್ ಕಾಂಬೋನಲ್ಲಿ ನಿಮಗೆ ವೆಜ್ನಲ್ಲಿ ನಿಮಗೆ ಮಟನ್ ಅಥವಾ ಚಿಕನ್ ಸಾರು ಬದಲು ನಿಮಗೆ ಬಸ್ಸಾರು ಕೊಡ್ತಾರೆ, ಹಾಗೆ ಸೊಪ್ಪಿನ ಪಲ್ಯ ಕೂಡ ಕೊಡ್ತಾರೆ. ಸೊ ನಿಮಗೆ ರೈಸ್ ಆಪ್ಷನಲ್ ಆಗಿರುತ್ತೆ, ನೀವು ರೈಸ್ ಬೇಕಂದರೆ ತೊಗೊಳ್ಬೋದು, ಇಲ್ಲಾಂದರೆ ಇಲ್ಲ. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 1 ತಿಂತೀರಾ ರಾಗಿ ಮುದ್ದೆ ಅಂದ್ರೂ 1 ಕೊಡ್ತಾರೆ, ಇಲ್ಲ 2 ತಿಂತೀವಂದ್ರೂ 2 ಕೊಡ್ತಾರೆ. ಸೊ ಬನ್ನಿ. ಸೊ ಇವಾಗ ನಾವು ನೆಕ್ಸ್ಟ್ ಟ್ರೈ ಮಾಡ್ತಿರೋದು ಚಿಲ್ಲಿ ಚಿಕನ್ನು. ಬನ್ನಿ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಸೊ ಇದರಲ್ಲಿ ಬೋನ್ ಪೀಸು ಇದೆ, ನಾರ್ಮಲ್ ಪೀಸಸ್ಸು ಇದೆ. ಬನ್ನಿ.
ಸೊ ಚಿಲ್ಲಿ ಚಿಕನ್ ಬಂದು ಹೆಸರು ತಕ್ಕಂತೆ ಸ್ಪೈಸಿ ಆಗಿದೆ. ಸೊ ನಾನು ಯೂಶ್ವಲಿ ಚಿಲ್ಲಿ ಚಿಕನ್ ಅಷ್ಟು ಪ್ರಿಫರ್ ಮಾಡಲ್ಲ. ಸೊ ನೀವೇನಾದರೂ ಸ್ಪೈಸಿ ತಿಂತೀರಾ, ಸ್ಪೈಸಿ ಲವರ್ ಆಗಿದ್ದರೆ ಚಿಲ್ಲಿ ಚಿಕನ್ನ ಮಿಸ್ ಮಾಡದೆ ಇಲ್ಲಿ ಟ್ರೈ ಮಾಡಿ. ಸೊ ಸ್ಟಾರ್ಟರ್ಸ್ನಲ್ಲಿ ನೆಕ್ಸ್ಟ್ ಐಟಮ್ ನಾನು ಏನು ತೊಗೊಂಡಿರೋದಂದರೆ ಮಟನ್ ಕೀಮಾ ಬಾಲ್ಸ್ನ. ಕೈಮಾ ಉಂಡೆ ಜೊತೆ ಗ್ರೇವಿ ಟೈಪ್ ಬರುತ್ತೆ. ಸೊ ಬನ್ನಿ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಕೈಮಾ ಉಂಡೆನೂ ಅಷ್ಟೇ ಸಾಫ್ಟಾಗಿದೆ, ತುಂಬ ರಬ್ಬರಿ ಆಗಿಲ್ಲ ಮೇನ್ಲಿ. ಸೊ ಈ ಗ್ರೀನ್ ಗ್ರೇವಿ ಬಂದು ಟೇಸ್ಟ್ ಅಂತೂ ಸೂಪರಾಗಿದೆ. ಎಸ್ಪೆಷಲಿ ನೀವೇನಾದರೂ ಇಲ್ಲಿ ಬಂದು ದೋಸೆನ ತಿಂದಿದ್ರೆ ಕೈಮಾ ಉಂಡೆ ಜೊತೆ ನೀವು ತಿನ್ಬೋದು, ಸೂಪರಾಗಿರುತ್ತೆ ಕಾಂಬಿನೇಷನು. ನಾವಿವಾಗ ಕರಿಬೇವು ಚಿಕನ್ ಕಬಾಬ್ನ ಟ್ರೈ ಮಾಡ್ತೀವಿ. ಇದು ಗ್ರೀನ್ ಕಲರ್ ಆಗಿರುತ್ತೆ. ಬನ್ನಿ ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ಇದ್ರದ್ದು ಮಸಾಲ ಕೋಟಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ. ಸೊ ನೀವು ಯೂಶ್ವಲಿ ನಾರ್ಮಲ್ ರೆಡ್ ಕಲರ್ ಚಿಕನ್ ಕಬಾಬ್ನ ತಿಂದು ಬೋರ್ ಆಗಿದ್ದೀರಿ ಅಂದರೆ ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ನಮ್ಮ ನೆಕ್ಸ್ಟ್ ಆ್ಯಂಡ್ ಫೈನಲ್ ಐಟಮ್ ಬಂದು ಮಟನ್ ಪಲಾವ್. ಸೊ ಪಲಾವ್ನಲ್ಲಿ ನಿಮಗೆ 3 ಥರ ಪಲಾವ್ ಸಿಗುತ್ತೆ. ಒಂದು ಮಟನ್ ಪಲಾವ್, ಒಂದು ಚಿಕನ್ ಪಲಾವ್, ಹಾಗೆ ವೆಜ್ನಲ್ಲಿ ಮಶ್ರೂಮ್ ಪಲಾವ್ ಸಿಗುತ್ತೆ. ಸೊ ನಾನು ಹೋದಾಗ ಚಿಕನ್ ಪಲಾವ್ ಖಾಲಿಯಾಗಿತ್ತು. ಸೊ ಮಟನ್ ಪಲಾವ್ನ ತೊಗೊಂಡೆ. ನನಗಂತೂ ಮಟನ್ ಪಲಾವ್ ತುಂಬಾ ಇಷ್ಟ ಆಯಿತು. ಯಾಕಂದರೆ ರೈಸ್ ಹಾಗೂ ಮೀಟ್ ಕೂಡ ಅಷ್ಟೇ ಪರ್ಫೆಕ್ಟ್ಲಿ ಕುಕ್ ಆಗಿತ್ತು, ಹಾಗೆ ತುಂಬಾ ಫ್ಲೇವರ್ಫುಲ್ ಆಗಿ ಕೂಡ ಇತ್ತು. ಸೊ ನೀವು ಕೂಡ ಬಂದಾಗ ಚಿಕನ್ ಪಲಾವ್ ಅಥವಾ ಮಟನ್ ಪಲಾವ್ ಅಥವಾ ಮಶ್ರೂಮ್ ಪಲಾವ್ನ ಟ್ರೈ ಮಾಡಿದ್ರೆ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿದ್ರಲ್ವ ಈ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.